ನಮಸ್ಕಾರ. ಭಾರತವನ್ನ ಇನ್ನು ಉದಯೋನ್ಮುಖ ಶಕ್ತಿ ಎಂದು ಪರಿಗಣಿಸಲಾಗಿದ್ದರೂ ಆರ್ಥಿಕತೆ, ಮಿಲಿಟರಿ ಶಕ್ತಿ, ತಾಂತ್ರಿಕ ಪ್ರಗತಿ ಮತ್ತು ಮಾಲಿನ್ಯ ನಿಯಂತ್ರಣದಲ್ಲೂ ಅದು ಭಾರತಕ್ಕಿಂತ ಚೈನಾ ಬಹಳ ಮುಂದೆ ಇದೆ. ಚೀನಾ ಭಾರತಕ್ಕಿಂತ ಏಕೆ ಮುಂದಕ್ಕೆ ಸಾಗಿತು ಮತ್ತು ನಮ್ಮ ನೆರೆಯವರಿಂದ ನಾವು ಏನು ಕಲಿಯಬಹುದು? ಒಂದು ಕಾಲದಲ್ಲಿ ಬಡತನವೇ ಆವರಿಸಿದ್ದ ಚೈನಾ ಇಂದು ಈ ರೀತಿ ಬೆಳೆದದ್ದು ಹೇಗೆ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಭಾರತವು ಚೈನಾಕ್ಕಿಂತ 2 ವರ್ಷ ಹಳೆಯದಾಗಿದ್ದರೂ ಅವುಗಳಲ್ಲಿ ಪ್ರಸ್ತುತ ಗುರುತುಗಳಲ್ಲಿ 2 ಪ್ರಾಚೀನ ನಾಗರಿಕತೆಗಳಾಗಿವೆ. ಸರ್ಕಾರದ ವಿಭಿನ್ನ ರೂಪಗಳ ಹೊರತಾಗಿಯೂ ಭಾರತ ಮತ್ತು ಚೈನಾ ಆಡಳಿತ ಮತ್ತು ಆರ್ಥಿಕ ಬೆಳವಣಿಗೆಯ ಅನೇಕ ಅಂಶಗಳನ್ನು ಸಾಮಾನ್ಯವಾಗಿ ಹೊಂದಿವೆ. 1949ರಲ್ಲಿ ಚೀನಾ ಕಮ್ಯುನಿಸ್ಟ್ ಗಣರಾಜ್ಯವಾಯಿತು. ಅದೇ ವರ್ಷ ಭಾರತ ತನ್ನ ಸಂವಿಧಾನವನ್ನ ಅಂಗೀಕರಿಸಿತು. 2 ದೇಶಗಳು 1950ರಲ್ಲಿ ಪುನರ್ ನಿರ್ಮಾಣವನ್ನ ಪ್ರಾರಂಭಿಸಿದವು. ಮಾವೋ ಜೆಡಾಂಗ್ ನೇತೃತ್ವದಲ್ಲಿ ಚೈನಾ ಮತ್ತು ಪಂಡಿತ್ ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಭಾರತ. ಆ ಸಮಯದಲ್ಲಿ ಸುಮಾರು 200 ವರ್ಷಗಳ ವಸಾಹತುಶಾಹಿ ಶೋಷಣೆಯ ಹೊರತಾಗಿಯೂ ಭಾರತವು ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿತ್ತು. ಚೀನಾವು ವೇಗವನ್ನ ಹೆಚ್ಚಿಸುವ ಆಟದಲ್ಲಿತ್ತು. ವಿಶ್ವ ನಾಯಕರಿಂದ ಬಲವಾದ ಪ್ರಜಾಪ್ರಭುತ್ವದ ರುಜುವಾತುಗಳನ್ನ ಹೊಂದಿರುವ ದಾರ್ಶನಿಕ ಎಂದು ಪರಿಗಣಿಸಲ್ಪಟ್ಟ ಪಂಡಿತ್ ನೆಹರು ಅವರೊಂದಿಗೆ ಮಾವೋ ಜೆಡಾಂಗ್ ಸ್ಪರ್ಧಿಸಿದರು. ಇಂದು ಚೀನಾ 70 ವರ್ಷಗಳನ್ನ ಪೂರೈಸುತ್ತಿರುವಾಗ ಅಕ್ಟೋಬರ್ 1 ಚೀನಾದಲ್ಲಿ ರಾಷ್ಟ್ರೀಯ ದಿನ. ಆರ್ಥಿಕತೆ, ಮಿಲಿಟರಿ ಶಕ್ತಿ, ತಾಂತ್ರಿಕ ಪ್ರಗತಿ ಮತ್ತು ಮಾಲಿನ್ಯ ನಿಯಂತ್ರಣದಲ್ಲೂ ಅದು ಭಾರತಕ್ಕಿಂತ ಬಹಳ ಮುಂದೆ ಇದೆ. ಭಾರತವನ್ನ ಇನ್ನೂ ಉದಯೋನ್ಮುಖ ಶಕ್ತಿ ಎಂದು ಪರಿಗಣಿಸುವಾಗ ಚೀನಾ ವಿಶ್ವದಲ್ಲಿ ಬೃಹತ್ ಶಕ್ತಿಯಾಗಲು ಸರ್ವತೋಮುಖ ಪ್ರಗತಿಯನ್ನ ಈಗಾಗಲೇ ಸಾಧಿಸಿದೆ. ಭಾರತವು ಚೀನಾದಿಂದ ವ್ಯಾಪಾರದ ಕೆಲವು ತಂತ್ರಗಳನ್ನ ಕಲಿಯಬೇಕಾಗಿದೆ. ಚೀನಾ 1950ರವರೆಗೂ ಭಾರತಕ್ಕಿಂತ ಬಡದೇಶವಾಗಿತ್ತು. ಈಗ 2026ರಲ್ಲಿ ಚೀನಾದ ತಲವಾರು GDP ಭಾರತದ 4.6 ಪಟ್ಟು ಹೆಚ್ಚಾಗಿದೆ. ಕಮ್ಯುನಿಸ್ಟ್ ಚೀನಾವನ್ನು ಸ್ಥಾಪಿಸಿದ ಕ್ರಾಂತಿಕಾರಿ ನಾಯಕ ಮಾವೋ ಜೆಡಾಂಗ್ ದೇಶವನ್ನ ಆರ್ಥಿಕ ಪ್ರಗತಿಯ ಹಾದಿಯಲ್ಲಿ ಸಾಗಿಸಲು ಸಾಧ್ಯವಾಗಲಿಲ್ಲ. 1978ರಲ್ಲಿ ಮಾವೋ ಜೆಡಾಂಗ್ ನಿಧನರಾದಾಗ ಚೀನಾ ನಿರಂತರವಾಗಿ ವಿಸ್ತರಿಸುತ್ತಿರುವ ಜನಸಂಖ್ಯೆ ಮತ್ತು ನಿಯಂತ್ರಿಸಲಾಗದ ಬಡತನದೊಂದಿಗೆ ಹೋರಾಡುತ್ತಿತ್ತು. ಆದರೆ ಮಾವೋ ಜೆಡಾಂಗ್ ಅವರ ಮರಣದ ನಂತರ ಚೀನಾದ ಹೊಸ ನಾಯಕತ್ವವು ತನ್ನ ಆರ್ಥಿಕತೆಯನ್ನ ವಿಶೇಷವಾಗಿ ಕರಾವಳಿಯ ಪ್ರದೇಶಗಳಲ್ಲಿ ವಿದೇಶಿ ಹೂಡಿಕೆಯನ್ನ ಆಹ್ವಾನಿಸಲು ಪ್ರಾರಂಭಿಸಿತು. ರಫ್ತು ಆಮದು ಸುಲಭವಾಯಿತು. ಕಮ್ಯುನಿಸ್ಟ್ ಚೀನಾ ಆಡಳಿತವು ಕೃಷಿಯನ್ನ ರಾಜ್ಯದ ನಿಯಂತ್ರಣದಿಂದ ಮುಕ್ತಗೊಳಿಸಲು ಪ್ರಾರಂಭಿಸಿತು. ಇದು ದೇಶದಲ್ಲಿ ಒಂದು ದೊಡ್ಡ ಸುಧಾರಣೆಯಾಗಿದೆ. ಜನಸಂಖ್ಯಾ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಲು ಮತ್ತು ಜನಸಂಖ್ಯಾ ಲಾಭಾಂಶವನ್ನು ಬಳಸಿಕೊಳ್ಳಲು ಅದು ಒಂದು ಮಗು ನೀತಿಯನ್ನ ಜಾರಿಗೆ ತಂದಿತು. ಇದಕ್ಕೆ ವ್ಯತಿರಿಕ್ತವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತಗಾರರು ತಮ್ಮದೇ ಆದ ಕೈಗಾರಿಕಾ ಪ್ರಗತಿಯನ್ನ ಗರಿಷ್ಠಗೊಳಿಸಲು ಮುಕ್ತ ಮಾರುಕಟ್ಟೆಗೆ ಸರಪಳಿ ಹಾಕಿದ್ದ ಸಾಂಪ್ರದಾಯಿಕ ಕಾನೂನು ಆಡಳಿತವನ್ನ ಹೊಂದಿದ್ದ ಭಾರತ. ಪಂಡಿತ ನೆಹರು ಅವರ ನೇತೃತ್ವದಲ್ಲಿ ಸಂಪತ್ತು ಸೃಷ್ಟಿ ಮತ್ತು ದೊಡ್ಡ ಖಾಸಗಿ ಉದ್ಯಮಗಳನ್ನು ಪ್ರೋತ್ಸಾಹಿಸದ ಸಮಾಜವಾದಿ ಆರ್ಥಿಕ ಮಾದರಿಯನ್ನ ಅಳವಡಿಸಿಕೊಂಡಿತ್ತು. 1960 ಮತ್ತು 1970ರ ದಶಕದಲ್ಲಿ ಭಾರತದ ಆರ್ಥಿಕತೆಯು ಸುಮಾರು 3.5% ದರದಲ್ಲಿ ಬೆಳೆಯಿತು. ಆದರೆ ಜನಸಂಖ್ಯೆಯು 2.5ಕ್ಕಿಂತ ಹೆಚ್ಚು ಬೆಳೆಯಿತು. 2ನೇ ಮಹಾಯುದ್ಧದ ನಂತರದ ಹಂತದಲ್ಲಿ ಜನಸಂಖ್ಯಾ ನಿಯಂತ್ರಣ ನೀತಿಯನ್ನ ಜಾರಿಗೆ ತಂದ ಮೊದಲ ಕೆಲವು ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಿದ್ದರಿಂದ ಜನಸಂಖ್ಯಾ ಬೆಳವಣಿಗೆಯ ದರವು ಕುತೂಹಲಕಾರಿಯಾಗಿತ್ತು. ಆದಾಗ್ಯೂ ದೂರದ ಪ್ರದೇಶಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳ ಕಡಿಮೆ ನುಗ್ಗುವಿಕೆ ಮತ್ತು ಅರಿವಿನ ಕೊರತೆಯಿಂದಾಗಿ ಭಾರತದಲ್ಲಿನ ಕುಟುಂಬ ಯೋಜನಾ ಕೇಂದ್ರಗಳು ಪ್ರಾಯೋಗಿಕವಾಗಿ ಕುಟುಂಬ ವಿಸ್ತರಣಾ ಸೌಲಭ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಮೂಲಸೌಕರ್ಯದ ಮೇಲೆ ಗಮನವನ್ನ ಹರಿಸಿ. ಇನ್ನು ಮುಖ್ಯವಾಗಿ ಚೀನಾ ಮೂಲಸೌಕರ್ಯದಲ್ಲಿ ಭಾರಿ ಹೂಡಿಕೆ ಮಾಡಲು ಪ್ರಾರಂಭಿಸಿತು. ಇದು ಒಂದು ಪ್ರಮುಖ ನೀತಿ ನಿರ್ಧಾರವಾಗಿತ್ತು, ಏಕೆಂದರೆ ಇದು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನ ಒದಗಿಸಿತು, ಅವರ ಆರ್ಥಿಕ ಸ್ಥಿತಿ ಮತ್ತು ಕೊಳ್ಳುವ ಶಕ್ತಿಯನ್ನ ಸುಧಾರಿಸಿತು. ಇದು ಕೈಗಾರಿಕಾ ಪ್ರಗತಿಗೆ ಅಗತ್ಯವಾದ ಅಂಶವೂ ಕೂಡ ಆಗಿತ್ತು. ಚೀನಾ ಇನ್ನು ಮೂಲಸೌಕರ್ಯದಲ್ಲಿ ಭಾರಿ ಹೂಡಿಕೆ ಮಾಡುವುದನ್ನ ಮುಂದುವರಿಸಿದೆ. ಅದು ಅದರ ಒನ್ ಬೆಲ್ಟ್ ಒನ್ ರೋಡ್ ಉಪಕ್ರಮದಲ್ಲಿ ಸ್ಪಷ್ಟವಾಗಿದೆ. ಒಂದು ಅಂದಾಜಿನ ಪ್ರಕಾರ ಸ್ವತಂತ್ರ ನಂತರದ ಮೊದಲ 50 ವರ್ಷಗಳಲ್ಲಿ ಭಾರತ ಮೂಲಸೌಕರ್ಯದಲ್ಲಿನ ಸರಾಸರಿ ಹೂಡಿಕೆಯು GDPಯ 3%ದಷ್ಟಿತ್ತು.
ಆಗ ಅದು 6.5% ಹೆಚ್ಚಿನ ಹೂಡಿಕೆಯ ಅಗತ್ಯವಿತ್ತು. ಮತ್ತೊಂದೆಡೆ ಚೀನಾ 6.5% ಹೂಡಿಕೆಯಿಂದ ಮಾಡಬಹುದಾದ ಜಿಡಿಪಿಯ ಸುಮಾರು 9%ವನ್ನ ಮೂಲಸೌಕರ್ಯದಲ್ಲಿ ಹೂಡಿಕೆಯನ್ನ ಮಾಡಿತ್ತು. 2019ರ ಆರ್ಥಿಕ ಸಮೀಕ್ಷೆಯು 2025ರ ವೇಳೆಗೆ ಭಾರತವನ್ನ $5 ಟ್ರಿಲಿಯನ್ ಆರ್ಥಿಕವನ್ನಾಗಿ ಮಾಡಲು ಮತ್ತು ಬಲವಾದ ಬೆಳವಣಿಗೆಗೆ ಮೂಲಸೌಕರ್ಯದಲ್ಲಿ ಜಿಡಿಪಿಯ 7-8% ಹೂಡಿಕೆ ಮಾಡಲು ಕರೆ ನೀಡಿತ್ತು. ಹೂಡಿಕೆಯು ಅಗತ್ಯಕ್ಕಿಂತ 27% ಕಡಿಮೆಯಾಗಿದೆ ಎಂದು ಸಮೀಕ್ಷೆಯು ಕಂಡುಬಂದಿದೆ. 1970ರ ದಶಕದಲ್ಲಿ ಭಾರತ ಮತ್ತು ಚೀನಾ ಎರಡೂ ಆರ್ಥಿಕ ಮತ್ತು ಜನಸಂಖ್ಯಾ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು. ಅಗ್ಗದ ಕಾರ್ಮಿಕರನ್ನು ಆಕರ್ಷಿಸಲು ಚೀನಾ ತೀವ್ರ ಕೈಗಾರಿಕೆಗಳನ್ನು ನಿರ್ಮಿಸಲು ಮುಂದಾಯಿತು. ಜವಳಿ, ಲಘು ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ ನಂತಹ ಕೈಗಾರಿಕೆಗಳು ದೊಡ್ಡ ಹೂಡಿಕೆಗಳನ್ನು ಪಡೆದವು. ಉತ್ಪಾದನೆ ಮತ್ತು ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಒತ್ತು ನೀಡಲು ಚೀನಾ ವಿಶೇಷ ಆರ್ಥಿಕ ವಲಯಗಳನ್ನು ಸಹ ರಚಿಸಿತು. ಈ ವಲಯಗಳಲ್ಲಿ ವ್ಯವಹಾರದ ಸಾಮಾನ್ಯ ನಿಯಮಗಳನ್ನು ಸಡಿಲಿಸಲಾಯಿತು. ಉತ್ತಮ ಮೂಲಸೌಕರ್ಯ ಮತ್ತು ಹೂಡಿಕೆದಾರರಿಗೆ ಅಗ್ಗದ ಕಾರ್ಮಿಕರ ಪ್ರವೇಶವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಗುರುತಿಸಲಾಗಿದೆ. ದಶಕಗಳ ನಂತರ ಅಸ್ತಿತ್ವಕ್ಕೆ ಬಂದ ಭಾರತೀಯ ವಿಶೇಷ ಆರ್ಥಿಕ ವಲಯಗಳು ಚೀನಾಕ್ಕೆ ಸ್ಪರ್ಧೆ ನೀಡಲು, ಸಂಖ್ಯೆಯಲ್ಲಿ ಮತ್ತು ಗಾತ್ರದಲ್ಲಿ ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ಅಂತಹ ಉತ್ತೇಜನ ಮತ್ತು ಉತ್ತಮ ಪ್ರೋತ್ಸಾಹದ ಕೊರತೆಯನ್ನು ಹೊಂದಿದ್ದವು. ಭಾರತದಲ್ಲಿ ಶ್ರಮವು ಬಹುತೇಕ ಅಷ್ಟೇ ಅಗ್ಗವಾಗಿತ್ತು, ಆದರೆ ಭಾರತವು ಭಾರೀ ಕೈಗಾರಿಕೆಗಳಿಗೆ ಆದ್ಯತೆ ನೀಡಿತು. ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಸಂಪೂರ್ಣವಾಗಿ ಕೈಗಾರಿಕಾ ಅಭಿವೃದ್ಧಿಗೆ ಮೀಸಲಿಡಲಾಗಿತ್ತು. ಪ್ರಾಯೋಗಿಕವಾಗಿ ದೊಡ್ಡ ಕೈಗಾರಿಕೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳು, ಸಂಭಾವ್ಯ ಉದ್ಯೋಗ ನಷ್ಟವನ್ನುಂಟು ಮಾಡುವ ಬಂಡವಾಳ, ತೀವ್ರ ಕೈಗಾರಿಕೆಗಳನ್ನು ಭಾರತ ಪ್ರೋತ್ಸಾಹಿಸಿತು. ಇದು ಕೈಗಾರಿಕಾ ಬೆಳವಣಿಗೆ ಉತ್ತೇಜನ ನೀಡುವಲ್ಲಿ ಅಥವಾ ಮೂಲಸೌಕರ್ಯ ಅಥವಾ ಆರೋಗ್ಯ ಮತ್ತು ಇತರ ಅಗತ್ಯ ವಲಯಗಳಲ್ಲಿ ಸಾರ್ವಜನಿಕ ಹೂಡಿಕೆಗೆ ಆದಾಯ ಸಂಗ್ರಹಣೆಯಲ್ಲಿ ಹೆಚ್ಚಳವನ್ನು ನೀಡುವಲ್ಲಿ ವಿಫಲವಾಯಿತು. ಭಾರತ ಮತ್ತು ಚೀನಾ 1962ರಲ್ಲಿ ಯುದ್ಧ ಮಾಡಿದವು. ಚೀನಾ ಲಡಾಖ್ನ 37,000 ಚದರ ಕಿಲೋಮೀಟರ್ಗೂ ಹೆಚ್ಚು ವಿಸ್ತೀರ್ಣವಿರುವ ಅಕ್ಸಾಯ್ ಚೀನನ್ನು ಆಕ್ರಮಿಸಿಕೊಂಡಿತು. ವಾಯುಪಡೆಯನ್ನ ಬಳಸದಿರಲು ಭಾರತ ತೆಗೆದುಕೊಂಡ ನಿರ್ಧಾರವು ಮಿಲಿಟರಿ ಸೋಲಿಗೆ ಕಾರಣ ಎಂದು ಹಲವರು ನಂಬುತ್ತಾರೆ. ಗಡಿಗಳಲ್ಲಿಯೂ ಸಹ ಚೀನಾ ಭಾರತಕ್ಕೆ ಪ್ರತಿಸ್ಪರ್ಧಿಯಾಗಿ ಉಳಿದಿದ್ದರೂ 1962ರಲ್ಲಿ ಭಾರತ ಬಳಸಿಕೊಳ್ಳದ ದೌರ್ಬಲ್ಯಗಳನ್ನು ನಿವಾರಿಸಲು ಅದು ತನ್ನ ಮಿಲಿಟರಿಯನ್ನು ನವೀಕರಿಸಿದೆ. ಇತ್ತೀಚಿನ ಮಿಲಿಟರಿ ಸುಧಾರಣೆಗಳ ಸರಣಿಯಲ್ಲಿ ಚೀನಾ ತನ್ನ ಪಡೆಗಳನ್ನು ಥಿಯೇಟರ್ ಕಮಾಂಡ್ ಮಾದರಿಯಲ್ಲಿ ಆಧುನೀಕರಿಸಿತು. ಯಾವುದೇ ಭದ್ರತಾ ಬೆದರಿಕೆಯನ್ನು ಎದುರಿಸಲು ಇದನ್ನು ಹೆಚ್ಚು ಪರಿಣಾಮಕಾರಿ ಮಿಲಿಟರಿ ಸ್ಥಾಪನೆ ಎಂದು ಕರೆಯಲಾಗುತ್ತೆ. ಮತ್ತೊಂದೆಡೆ ಭಾರತೀಯ ಪಡೆಗಳು ಇನ್ನು ಎರಡನೇ ಮಹಾಯುದ್ಧದ ಮಾದರಿಯಲ್ಲಿ ಸಂಘಟಿತವಾಗಿವೆ. ಚೀನಾ ತನ್ನ ಶಸ್ತ್ರಾಸ್ತ್ರ ಸಂಗ್ರಹವನ್ನು ನಿರಂತರವಾಗಿ ಸುಧಾರಿಸುತ್ತಿರುವಾಗ ಶಸ್ತ್ರಾಸ್ತ್ರಗಳ ಆಧುನೀಕರಣವು ಬಹಳ ಹಿಂದಿನಿಂದಲೂ ಬಾಕಿ ಇದೆ. ಯುದ್ಧದ ಬದಲಾಗುತ್ತಿರುವ ಸ್ವರೂಪವನ್ನು ಚೀನಾ ಅರ್ಥ ಮಾಡಿಕೊಂಡಿದೆ. ಸಾಂಪ್ರದಾಯಿಕದಿಂದ ತಾಂತ್ರಿಕವಾಗಿ ಯುದ್ಧದಲ್ಲಿ ಹೆಚ್ಚಿನ ಸೈನಿಕರನ್ನು ಕಳೆದುಕೊಳ್ಳದೆ ಶತ್ರುಗಳನ್ನು ಅಗಾಧಗೊಳಿಸುವತ್ತ ಗಮನವನ್ನು ಹರಿಸುತ್ತಿದೆ. ಅದೇ ಪ್ರತಿಸ್ಪರ್ಧಿಯಿಂದ ಎದುರಿಸುತ್ತಿರುವ ಬೆದರಿಕೆಯನ್ನು ಎದುರಿಸಲು ಭಾರತವು ಚೀನಾದ ದಾಖಲೆಯಿಂದ ಒಂದು ಪಾಠವನ್ನು ಕಲಿಯಬೇಕಿದೆ. ಒಂದು ದೇಶದ ಉಳಿವು ಮತ್ತು ಪ್ರಗತಿಗೆ ಶಕ್ತಿಯು ಪ್ರಮುಖವಾಗಿದೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳಾದ ಕಲ್ಲಿದ್ದಲು ಮತ್ತು ತೈಲ ಸೀಮಿತವಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಪರ್ಯಾಯ ಇಂಧನ ಮೂಲಗಳತ್ತ ಸಾಗುವತ್ತ ಹೆಚ್ಚಿನ ಗಮನವನ್ನು ಹರಿಸಲಾಗುತ್ತೆ. ಚೀನಾ ಕೂಡ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಬೃಹತ್ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಸೌರ ಶಕ್ತಿಯಂತಹ ಹಸಿರು ಶಕ್ತಿಯನ್ನು ಉತ್ತೇಜಿಸುವ ಮೂಲಕ ಬದಲಾವಣೆಯನ್ನ ಮಾಡಿದೆ. ಚೀನಾ ಎರಡನೇ ಅತಿದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರವಾಗಿ ಈಗ ಹೊರಹೊಮ್ಮಿದೆ. ಭಾರತವು ಕಲ್ಲಿದ್ದಲು ಮತ್ತು ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಚೀನಾದ ಮಾದರಿಯನ್ನು ಅನುಕರಿಸಬಹುದು. ಅವುಗಳಲ್ಲಿ ಹೆಚ್ಚಿನವು ಆಮದು ಮಾಡಿಕೊಳ್ಳುತ್ತವೆ. ತೈಲ ಆಮದು ಭಾರತೀಯ ಆರ್ಥಿಕತೆಯ ಆರೋಗ್ಯವನ್ನು ನಿರ್ಧರಿಸುವ ಪ್ರಮುಖ ಆಂದೋಲನ ಅಂಶವಾಗಿದೆ. ಚೀನಾ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಆಕ್ರಮಣಕಾರಿಯಾಗಿ ಮುಂದುವರಿಸಿದೆ. ಭಾರತವು ಈ ಹೆಜ್ಜೆಯನ್ನು ಅನುಸರಿಸುತ್ತಿದೆ. ವಿಶ್ವ ಆರ್ಥಿಕ ವೇದಿಕೆಯ ವರದಿಯ ಪ್ರಕಾರ ಚೀನಾ ಅತಿ ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳು ಮತ್ತು ಅಂತಹ ವಾಹನಗಳಿಗೆ ಸಾರ್ವಜನಿಕ ಚಾರ್ಜಿಂಗ್ ಪಾಯಿಂಟ್ ಹೊಂದಿದೆ. ಭಾರತೀಯ ನಗರಗಳಲ್ಲಿನ ಮಾಲಿನ್ಯದ ಸ್ಥಿತಿಯನ್ನು ಗಮನಿಸಿದರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಇದೇ ರೀತಿಯ ಒತ್ತು ನೀಡುವುದರಿಂದ ದೇಶದ ಗಾಳಿಗೆ ಅದ್ಭುತಗಳನ್ನು ಮಾಡಬಹುದು. ಭಾರತವು ಚೀನಾಕ್ಕಿಂತ ಸರಿಸುಮಾರು 4 ಪಟ್ಟು ಹೆಚ್ಚು ಸಿಹಿ ನೀರನ್ನು ಹೊಂದಿದೆ.
ಅದು ಅದರ ಗಾತ್ರಕ್ಕಿಂತ 3 ಪಟ್ಟು ಹೆಚ್ಚು. ಆದರೆ ಭಾರತ ಇಂದು ಚೀನಾಕ್ಕಿಂತ ದೊಡ್ಡ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದೆ. ತನ್ನ ನೀರಿನ ಕೊರತೆಯನ್ನ ನೀಗಿಸಲು ಚೀನಾ ತನ್ನ ಕೃಷಿ ಸಮುದಾಯಕ್ಕೆ ಕೃಷಿ ಉತ್ಪಾದಕತೆಯ ಮೇಲೆ ರಾಜಿ ಮಾಡಿಕೊಳ್ಳದೆ ಕಡಿಮೆ ನೀರನ್ನ ಬಳಸುವಂತೆ ಕಲಿಸುವಲ್ಲಿ ಯಶಸ್ವಿಯಾಗಿದೆ. ಭಾರತವು ಅಂತರ್ಜಲವನ್ನ ಅತಿ ಹೆಚ್ಚು ಹೀರಿಕೊಳ್ಳುವ ದೇಶವಾಗಿದ್ದು, ಭಾರತೀಯರು ಬಳಸುವ ಪ್ರಮಾಣವು ಮುಂದಿನ 2 ಬಳಕೆದಾರರಾದ ಚೀನಾ ಮತ್ತು ಯುಎಸ್ ಗಳ ಒಟ್ಟು ಬಳಕೆಯನ್ನ ಮೀರಿದೆ. ಆದರೆ ಭಾರತದ ನೀರಿನ ಸಂಗ್ರಹವು ಚೀನಾದ ವಿಧಾನವನ್ನ ಅನುಸರಿಸಬೇಕಾದ ಹಂತವನ್ನ ತಲುಪಿದೆ. ಚೀನಾ ನೀರಿನ ಕಡಿಮೆ ಬಳಕೆಯನ್ನ ಪ್ರೋತ್ಸಾಹಿಸುವುದಲ್ಲದೆ ಕೈಗಾರಿಕೆಗಳು ಮತ್ತು ವ್ಯವಹಾರಗಳು ಸೇರಿದಂತೆ ಅಂತರ್ಜಲವನ್ನ ಅತಿಯಾಗಿ ಬಳಸುವವರ ಮೇಲೆ ದಂಡವನ್ನ ವಿಧಿಸುತ್ತೆ. ನದಿಗಳು ಮತ್ತು ಕೊಳಗಳನ್ನು ಕಲುಷಿತಗೊಳಿಸುವ ಕೈಗಾರಿಕಾ ಅಥವಾ ವ್ಯಾಪಾರ ಘಟಕಗಳಿಗೂ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ರೈತರು ನೀರಾವರಿಗಾಗಿ ಅಂತರ್ಜಲವನ್ನ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಭಾರತದ ಭೂ ಹಿಡುವಳಿಗಳು ಅತ್ಯಂತ ವಿಘಟಿತವಾಗಿದ್ದು, ನೀರಾವರಿಗಾಗಿ ನೀರಿನ ಅತಿಯಾದ ಬಳಕೆಗೆ ಕಾರಣವಾಗುತ್ತದೆ ಎಂಬುದು ಅವರ ಸಮರ್ಥನೆಯಲ್ಲಿ ಮುಂದಿಡಲಾದ ಒಂದು ವಾದ. ಚೀನಾದ ಸರಾಸರಿ ಭೂ ಹಿಡುವಳಿಗಳು ಚಿಕ್ಕದಾಗಿದ್ದರೂ ಉತ್ತಮ ಕೃಷಿ ಉತ್ಪಾದಕತೆಗಾಗಿ ರೈತರು ಕಡಿಮೆ ನೀರನ್ನ ಬಳಸುತ್ತಾರೆ. ಬೆಳೆ ಹೊಲಗಳಲ್ಲಿ ನೀರಿನ ವ್ಯರ್ಥವನ್ನ ಕಡಿಮೆ ಮಾಡಲು ಭಾರತವು ವಿಕೇಂದ್ರೀಕೃತ ಜಾಗೃತಿ ಅಭಿಯಾನವನ್ನ ಸಹ ಪ್ರಾರಂಭಿಸಬಹುದು.